ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಶ್ರೀಕೃಷ್ಣ ಕ್ರಿಯೇಷನ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಏಕಾದಶಿಯಲ್ಲೇ ಅತ್ಯಂತ ಶ್ರೇಷ್ಠವಾದಂತಹ ಏಕಾದಶಿಯಾದಂಥ ಈ ದೇವಶಯನಿ ಏಕಾದಶಿ ಅಥವಾ ಪ್ರಥಮ ಏಕಾದಶಿ ಈ ವರ್ಷ ಯಾವ ದಿನಾಂಕದಂದು ಬಂದಿದೆ, ಹಾಗೆ ಈ ಏಕಾದಶಿಯ ವಿಶೇಷತೆ ಏನು, ಯಾವ ರೀತಿ ಈ ಏಕಾದಶಿಯನ್ನು ಆಚರಣೆ ಮಾಡಬೇಕು, ಉಪವಾಸದ ಆಚರಣೆ ಹೇಗೆ ಅನ್ನೋದೆಲ್ಲದ್ರ ಬಗ್ಗೆ ಸಂಪೂರ್ಣವಾಗಿ ಇವತ್ತಿನ ಈ ವಿಡಿಯೋದಲ್ಲಿ ನಿಮ್ಮೆಲ್ಲರಿಗೂ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗಾದರೆ ಇನ್ಯಾಕೆ ತಡ, ಬನ್ನಿ ವಿಡಿಯೋನ ಶುರು ಮಾಡೋಣ. ಪ್ರತಿ ತಿಂಗಳು ಕೂಡ ಎರಡೆರಡು ಏಕಾದಶಿ ಬರುತ್ತೆ. ಅದರಲ್ಲಿ ಒಂದು ಶುಕ್ಲ ಪಕ್ಷದಲ್ಲಿ ಬಂದರೆ ಮತ್ತೊಂದು ಕೃಷ್ಣ ಪಕ್ಷದಲ್ಲಿ ಬರುತ್ತೆ. ಅದೇ ರೀತಿ ಆಷಾಢ ಮಾಸದ ಶುಕ್ಲ ಪಕ್ಷದಲ್ಲಿ ಬರುವಂಥ ಏಕಾದಶಿಯನ್ನು ನಾವು ದೇವಶಯನಿ ಏಕಾದಶಿ ಅಂತ ಕರೆಯಲಾಗತ್ತೆ. ಈ ಏಕಾದಶಿಯಂದು ಶ್ರೀ ಹರಿ ಅಂದರೆ ವಿಷ್ಣು ಮುಂದಿನ 4 ತಿಂಗಳುಗಳ ಕಾಲ ಯೋಗ ನಿದ್ರೆಯಲ್ಲಿರ್ತಾನೆ ಅಂತ ನಂಬಿಕೆ ಇದೆ. ದೇವಶಯನಿ ಅಂದರೆ ದೇವರ ನಿದ್ರಾವಸ್ಥೆಯಲ್ಲಿರುವಂಥ ಒಂದು ಕಾಲ ಅಂತ. ಈ 4 ತಿಂಗಳುಗಳ ಕಾಲ ಯೋಗ ನಿದ್ರೆಯಲ್ಲಿ ಇರ್ತಾನಲ್ವಾ ಮಹಾವಿಷ್ಣು, ಹಾಗಾಗಿನೇ ಇದನ್ನು ಚಾತುರ್ಮಾಸ ಅಂತ ವ್ರತವನ್ನು ಆಚರಣೆ ಮಾಡ್ತಾರೆ. ಕೆಲವೊಬ್ಬರು ಈ 4 ತಿಂಗಳುಗಳ ಕಾಲ ಯಾವುದೇ ಮಂಗಳಕರ ಕಾರ್ಯಗಳನ್ನಾಗಲಿ ಅಥವಾ ಶುಭ ಕಾರ್ಯಗಳನ್ನಾಗಲಿ ಮಾಡೋದಿಲ್ಲ. ಆಷಾಢ ಮಾಸದ ಶುಕ್ಲ ಪಕ್ಷದ ಏಕಾದಶಿಯಂದು ಶ್ರೀ ಮಹಾವಿಷ್ಣುವು ಕ್ಷೀರಸಾಗರದಲ್ಲಿ ಮಲಗಿರ್ತಾನೆ. ಹಾಗೆ ಕಾರ್ತಿಕ ಮಾಸದ ಶುಕ್ಲ ಪಕ್ಷದ ಏಕಾದಶಿಯಂದು ಎಚ್ಚರಗೊಳ್ತಾನೆ ಅಂತ ನಂಬಿಕೆ ಇದೆ. ಹಾಗಾಗಿನೇ ಈ ಏಕಾದಶಿ ಬಹಳನೇ ವಿಶೇಷವಾದಂಥದ್ದು. ಹಾಗೆ ಯಾರು ಈ ಏಕಾದಶಿಯ ವ್ರತವನ್ನು ಆಚರಣೆ ಮಾಡ್ತಾರೋ ಅಂಥವರ ಇಷ್ಟಾರ್ಥಗಳು ಸಿದ್ಧಿಯಾಗತ್ತೆ ಅಂತ ನಂಬಿಕೆ ಇದೆ. ಹಾಗಾದರೆ ಈ ದೇವಶಯನಿ ಏಕಾದಶಿ ಈ ವರ್ಷ ಯಾವ ದಿನಾಂಕದಂದು ಬಂದಿದೆ, ಹಾಗೆ ಯಾವ ಸಮಯದಲ್ಲಿ ನಾವು ಉಪವಾಸವನ್ನು ಆರಂಭ ಮಾಡಿ ಉಪವಾಸವನ್ನು ಅಂತ್ಯಗೊಳಿಸಬೇಕು, ಯಾವ ರೀತಿ ಪೂಜೆ ಮಾಡಬೇಕು ಅನ್ನೋದೆಲ್ಲದನ್ನು ಕೂಡ ಇವಾಗ ತಿಳ್ಕೊಳ್ಳೋಣ. ಆಷಾಢ ಮಾಸದಲ್ಲಿ ಬರುವಂಥ ಪ್ರಥಮ ಏಕಾದಶಿ ಅಥವಾ ದೇವಶಯನಿ ಏಕಾದಶಿ ಜುಲೈ 6ನೇ ತಾರೀಕು ಭಾನುವಾರದ ದಿವಸ ಬಂದಿದೆ. ಇನ್ನು ಇವಾಗ ಏಕಾದಶಿ ತಿಥಿ ಯಾವಾಗ ಆರಂಭವಾಗಿ ಯಾವಾಗ ಅಂತ್ಯಗೊಳ್ಳುತ್ತೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಏಕಾದಶಿ ತಿಥಿ ಆರಂಭವಾಗುವಂಥದ್ದು ಜುಲೈ 5ನೇ ತಾರೀಕು ಶನಿವಾರದ ದಿನ ಬೆಳಗ್ಗೆ 6:28 ಆರಂಭವಾಗಿ ಜುಲೈ 6ನೇ ತಾರೀಕು ಬೆಳಗ್ಗೆ 8:44 ಅಂತ್ಯವಾಗುತ್ತೆ. ಹೆಚ್ಚಿನ ಪ್ರಮಾಣದ ಏಕಾದಶಿ ತಿಥಿ ಜುಲೈ 5ನೇ ತಾರೀಕು ಇದ್ದರೂ ಕೂಡ ಸೂರ್ಯ ಉದಯ ಆಗುವಂಥ ತಿಥಿ ಜುಲೈ 6ನೇ ತಾರೀಕು ಇರೋದ್ರಿಂದ ನಾವು ಏಕಾದಶಿಯನ್ನು ಅವತ್ತಿನ ದಿವಸನೇ ಆಚರಣೆ ಮಾಡಬೇಕು ಅಂತ ಹೇಳ್ತಾರೆ. ಹಾಗಾಗಿನೇ ಉಪವಾಸವನ್ನು ಮಾಡುವವರು ಜುಲೈ 6ನೇ ತಾರೀಕು ಬೆಳಗ್ಗೆಯಿಂದ ಉಪವಾಸ ಇದ್ದರೆ ಸಾಕು. ಆದರೆ ಏಕಾದಶಿ ಉಪವಾಸವನ್ನು ಮಾಡೋರು ಹಿಂದಿನ ದಿವಸ ರಾತ್ರಿ ಕೂಡ ಲಘು ಉಪಹಾರವನ್ನು ಸೇವನೆ ಮಾಡಬೇಕು ಅಂತ ಹೇಳ್ತಾರೆ. ಹಿಂದಿನ ದಿವಸ ರಾತ್ರಿ ಹೆಚ್ಚಾಗಿ ಊಟ ಮಾಡಬಾರ್ದು, ಲಘು ಉಪಹಾರವನ್ನು ಸೇವನೆ ಮಾಡಿ ಏಕಾದಶಿ ದಿವಸ ಬೆಳಗ್ಗೆಯಿಂದ ದ್ವಾದಶಿಯ ಬೆಳಗ್ಗೆವರೆಗೂ ಉಪವಾಸವನ್ನು ಇರ್ತಾರೆ. ಸಾಧ್ಯ ಇರೋರು, ಶಕ್ತಿ ಇರೋರು, ಸಾಧ್ಯ ಆಗೋದಿಲ್ಲ ಅಷ್ಟುವರೆಗೂ ನಮಗೆ ಉಪವಾಸವನ್ನು ಇರೋದಕ್ಕೆ ಅಂತ ಅನ್ನೋರು ಹಾಲು ಹಣ್ಣುಗಳನ್ನು ಸೇವನೆ ಮಾಡ್ತಾ ಉಪವಾಸವನ್ನು ಮಾಡ್ಬೋದು. ಇನ್ನು ಏಕಾದಶಿ ದಿವಸ ಯಾವ ರೀತಿ ಪೂಜೆ ಮಾಡಬೇಕು ಅಂತಂದರೆ, ವಿಷ್ಣುವಿನ ವಿಗ್ರಹವನ್ನು ಇಟ್ಕೊಂಡಿದ್ರೆ ಮನೆಯಲ್ಲಿ ಅಭಿಷೇಕವನ್ನು ನೆರವೇರಿಸಿ ಸರಳವಾಗಿ ಧೂಪ ದೀಪವನ್ನು ಮಾಡ್ತಾ ಪೂಜೆಯನ್ನು ಮಾಡಬೇಕಾಗತ್ತೆ. ಯಾವುದೇ ನೈವೇದ್ಯವನ್ನು ಇಡೋ ಹಾಗಿಲ್ಲ. ವಿಷ್ಣು ಸಹಸ್ರನಾಮವನ್ನು ಪಠನೆ ಮಾಡೋದು ತುಂಬಾ ಶ್ರೇಷ್ಠ ಆವತ್ತಿನ ದಿವಸ. ಇನ್ನು ಉಪವಾಸವನ್ನು ಇದ್ದು ಮಾರನೇ ದಿವಸ ದ್ವಾದಶಿ ದಿವಸ ಸ್ನಾನ ಮಾಡಿಕೊಂಡು ಮತ್ತೊಂದು ಸಲ ಪೂಜೆಯನ್ನು ನೆರವೇರಿಸಿ ಹಾಗೆ ನೈವೇದ್ಯಕ್ಕೆ ಏನೇನು ಬೇಕೋ ಎಲ್ಲದನ್ನು ರೆಡಿ ಮಾಡಿ ದೇವರಿಗೆ ನೈವೇದ್ಯವನ್ನು ಮಾಡಿ ಅನಂತರ ಆ ನೈವೇದ್ಯ ಮಾಡಿರುವಂಥ ಪ್ರಸಾದವನ್ನೇ ನೀವು ಸೇವನೆ ಮಾಡಿ ನಿಮ್ಮ ಉಪವಾಸವನ್ನು ಅಂತ್ಯಗೊಳಿಸ್ಬೋದು. ಇನ್ನು ಸಾಕಷ್ಟು ಜನರ ಮನೆಯಲ್ಲಿ ಈ ಆಷಾಢ ಏಕಾದಶಿಯ ಹಬ್ಬವನ್ನು ಆಚರಣೆ ಮಾಡ್ತಾರೆ. ಅಂಥವರು ಕೂಡ ಅವರ ಮನೆಯ ಸಂಪ್ರದಾಯದ ಪ್ರಕಾರ ಏಕಾದಶಿ ಹಬ್ಬವನ್ನು ಆಚರಣೆ ಮಾಡ್ಬೋದು. ಸೊ ನೋಡಿದ್ರಲ್ವ ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ಆಷಾಢ ಮಾಸದಲ್ಲಿ ಬಂದಿರುವಂಥ ಪ್ರಥಮ ಏಕಾದಶಿ ಅಥವಾ ದೇವಶಯನಿ ಏಕಾದಶಿಯ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಬೇರೆಯವ್ರಿಗೂ ಕೂಡ ವಿಡಿಯೋನ ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಖಂಡಿತವಾಗ್ಲೂ ಕಮೆಂಟ್ ಮುಖಾಂತರ ಬರೆದು ತಿಳಿಸಿ. ಮತ್ತೊಂದು ಉಪಯುಕ್ತ ಪೂಜಾ ಮಾಹಿತಿಯೊಂದಿಗೆ ನಿಮ್ಮನ್ನ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿಯವರೆಗೂ ಧನ್ಯವಾದಗಳು. ಲೋಕ ಸಮಸ್ತ ಸುಖಿನೋ ಭವಂತು.